ಹಾಯ್ ನಮಸ್ತೆ, ವೆಲ್ಕಮ್ ಟು ಸಿಂಧು ಮನಸ್ವಿ ಯೂಟ್ಯೂಬ್ ಚಾನಲ್. ಈ ಸಿಂಧು ಮನಸ್ವಿ ಯೂಟ್ಯೂಬ್ ಚಾನಲ್ನ ನನಗೆ ಸ್ಪೆಷಲ್ ಆಗಿರೋ ನನ್ನ ಮಗಳು ನಿಮ್ಮನ್ನೆಲ್ಲರನ್ನೂ ವೆಲ್ಕಮ್ ಮಾಡಿ. ಹಾಯ್ ನಮಸ್ತೆ, ನನ್ನ ಹೆಸರು ಮನಸ್ವಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೊಂಬೆಗೆ ಆಟ ಆಡೋಕ್ಕೆ ದಿನ ಕಂಪ್ನಿ ಕೊಡ್ತಾರೆ. ಹಾಯ್ ಮಾಡಿ ಎಲ್ಲರೂ. ಇವಾಗ ನಾವು ಹೊಲದ ಹತ್ರ ಬಂದಿದ್ದೀವಿ. ಎಂತಕ್ಕ ಅಂದರೆ ಗೊಂಬೆ ಬಂದು ನಮ್ಮ ಅತ್ತೆ ಜೊತೆ ಬಂದಿದ್ದಾಳೆ. ಅವ್ರು ಕುರಿ ಮೇಯ್ಸಕ್ಕಂತ ಬಂದಿದ್ದಾರೆ. ಅದಕ್ಕೆ ಅವಳು ಅಲ್ಲೇ ಆಟ ಆಡ್ತಾ ಇದ್ದಾಳೆ. ಅದಕ್ಕೆ ನಾವು ಕೂಡ ಅವಳ ಜೊತೆನೇ ಇಲ್ಲ ಆಚೆ ಬಂದಿದ್ದೀವಿ. ಗೊಂಬೆ ಕುರಿ ಹೆಂಗೆ ಮೇಯಿಸ್ತಾ ಇದ್ದಾಳೆ ಅಂತ. ಕಾಲಿಗೆ ಸ್ಲಿಪ್ಪರ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಕಡ್ಡಿ ಎತ್ತೋ ಶಕ್ತಿ ಇಲ್ಲ, ಆದರೂ ಕುರಿ ಮೇಯಿಸ್ತಾಳಂತೆ. ಕುರಿಯಲ್ಲಿ ಗೊಂಬೆ, ಕುರಿಯಲ್ಲಿ ಎಲ್ಲಿ? ಇಲ್ಲಿ. ನೀನೆಲ್ಲಿದ್ದೀಯಾ? ಮುಂದೆ ಇದೆಯಾ? ಅವಳಿಗೂ ಕುರಿಗೂ ಡಿಸ್ಟೆನ್ಸ್ ನೋಡಿದ್ರೆ ಇವಳು ಮುಂದೆ ಇದ್ದಾಳಂತೆ. ಓ, ಹೆಂಗೆ ಓಡಿಸೋದು? ಹೆಂಗಪ್ಪ ಕುರಿ ಓಡಿಸೋದು ನೀವು? ಹಂಗೆ ಕಡ್ಡಿ ಹತ್ತೋ ಶಕ್ತಿ ಇದೆಯಾ? ಕುರಿನ ಕರೀರಿ. ಆಮೇಲೆ ಓಹೋ ಸೌಂಡ್ ಬೇರೆ. ಆಮೇಲೆ ಹೆಂಗಪ್ಪ ಕುರಿ ಕರಿಯೋದು ನೀವು? ಹಾಂ, ಈ ಬಿಸಿಲಲ್ಲಿ ಸ್ಲಿಪ್ಪರ್ ಹಾಕೊಂಡು ನಡೆಯೋದೇ ದೊಡ್ಡ ತಲೆನೋವು. ಅಂಥದ್ರಲ್ಲಿ ಹೆಂಗೋ ಎತ್ಕೊತೀವಿ ಅಂದರೆ ಇವರಿಗೆ ಗಾಂಚಲಿಗಳು ಜಾಸ್ತಿ. ಬರೀ ಕಾಲಲ್ಲಿ ಅದು ಸ್ಲಿಪ್ಪರ್ ಇಲ್ಲದೆ ನಡ್ಕೊಂಬರ್ತೀನಿ ಅಂತ ನೋಡಿ ಯಾವ ರೇಂಜಲ್ಲಿ ನಡ್ಕೊಂಬರ್ತಿದ್ದಾರೆ. ಅದು ಕಲ್ಲೆಲ್ಲ ಚುಚ್ಚಿಸ್ಕೊಂಡು. ಅಮ್ಮ, ಅಷ್ಟು ದೂರದಿಂದ ನಡ್ಕೊಬಂದಿದ್ಯಾ? ಎತ್ಕೊಳ್ಳಪ್ಪ. ಬೇಡ ಅಲ್ಲ, ಎತ್ಕೊತೀನಿ ಪ್ಲೀಸ್. ಎತ್ಕೊತೀನಿ ಬಾ. ಎತ್ಕೊತೀನಿ ಅಂದರೂ ಬೇಡ ಅಂತ. ಹೆಂಗಡೆ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಮುದ್ದಪ್ಪ ಟೆಂಪಲ್ಗೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಪೂಜೆಗೂ ಮುಂಚೆ ಆಲ್ರೆಡಿ ಗೊಂಬೆ ಬಣ್ಣ ತಿನ್ಕೊಂಡು ಕೂತಿದ್ದಾರೆ ಮೇಡಮ್ ಅವರು. ಆಲ್ರೆಡಿ ಟೆಂಪಲಿಗೆ ಬಂದಿದ್ದೀವಿ, ಬಟ್ ಇನ್ನೂ ಪೂಜೆ ಸ್ಟಾರ್ಟ್ ಆಗಿಲ್ಲ. ಇನ್ನೂ ದೇವರಿಗೆ ಅಲಂಕಾರ ಮಾಡ್ತಿದ್ದಾರೆ. ಪೂಜೆ ಮುಗ್ದಾಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಪುನಿ ಪೃಥ್ವಿ ಅಂತೂ ಸೋಮವಾರ ಮಿಸ್ ಇಲ್ಲದೆ ಬರ್ತಾರೆ. ಎಂತಕ್ಕಂದರೆ ಬೆಲ್ಲನ ಕೊಡ್ತಾರ ಅಂತ ಅಂದ್ಬಿಟ್ಟು. ಇರಿ ಯಾವ ರೇಂಜಲ್ಲಿ ಬೆಲ್ಲನ ಈಸ್ಕೊಂಡಿದ್ದಾರೆ ಅಂತ ತೋರಿಸ್ತೀವಿ. ಪುನಿ, ಎಷ್ಟು ಪ್ರಸಾದ ನೀನು ಮತ್ತೆ ಪೃಥ್ವಿ ಕಲೆಕ್ಟ್ ಮಾಡಿದ್ದೀರಾ? ತೋರಿಸ್ರಪ್ಪ. ಇಷ್ಟು ನೋಡಿದ್ರ ಸಾಕು. ಇವ್ರಿಗೆ ಮಧ್ಯಾಹ್ನ ಊಟಕ್ಕೆ ಹೆಂಗೋ ಮನೇಲಿ ಅಡುಗೆ ಮಾಡೋಂಗಿಲ್ಲ, ಇಬ್ರು ಸೇರಿ ಕಳ್ಳರು ಥರ ನೋಡಿ ಯಾವ ರೇಂಜಲ್ಲಿ ಪ್ರಸಾದ ಕಲೆಕ್ಟ್ ಮಾಡಿದ್ದಾರೆ. ಜೊತೆ ನಮ್ಮ ಅಕ್ಕ ನೋಡಿದ್ರೆ ಪ್ರಸಾದಕ್ಕೋಸ್ಕರ ಹೋಗ್ತಾರೆ ಅಂತ ನಮ್ಗಂದ್ರು. ಗೊಂಬೆಗೆ ಆಲ್ರೆಡಿ ತಿನ್ನಿಸ್ತವ್ರೆ ನೋಡಿ. ಬೆಲ್ದಾನ ಗೊಂಬೆ ಬೆಲ್ದಾನ ಹೆಂಗೈತೆ? ತೋರಿಸು ಬೆಲ್ದಾನ ಹೆಂಗೈತೆ. ಸೂಪರ್. ಯಾರು ಬೇಕು ನೋಡಿ? ಪುನಿ ಚಿಕ್ಕಪ್ಪ ಬೇಕಂತ ಯಾವ ರೇಂಜಲ್ಲಿ ಮೇಡಮ್ ಅವ್ರು ಅಳ್ತಿದ್ದಾರೆ ಮಲ್ಕೊಳ್ಳಿ ಅಂದರೆ. ನೋಡಿ ಫೋನ್ ಕಿತ್ಕೊಂಡು ಹೊಡಿತಿದ್ದಾರೆ. ಯಾಕಪ್ಪ? ಯಾರು ಬೇಕು? ಸ್ವಲ್ಪ ಹೊತ್ತು ಮಲ್ಕೊಳಪ್ಪ, ಆಮೇಲೆ ಕಚ್ತಾ ಇದೆಯಾ ನೋಡಿ? ಗೊಂಬೆ ಕಚ್ಚಿರೋ ಮಾರ್ಕ್ ಇರೋ ಬರೋ ಅಲ್ಲಿ ಮಾರ್ಕ್ ಎಲ್ಲ ಕೈ ಮೇಲೆ. ಅರ್ಧ ಅವರಿಂದ ಸರ್ಕಸ್ ಮಾಡಿದ್ಮೇಲೆ ಈಗ ಮಲಗಿದ್ದಾರೆ ಮೇಡಮ್ ಅವರು. ಎದ್ರು ಮೇಡಮ್ ಅವರು ನಿದ್ದೆ ಮಾಡಿ, ಮಧ್ಯಾಹ್ನದ ನಿದ್ದೆ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ಫ್ರೂಟ್ಸ್ ತಿಂತಾ ಇದ್ದಾರೆ. ಹೇಳ್ಬೇಕಂದ್ರೆ ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ, ಅದಕ್ಕೆ ಫ್ರೂಟ್ಸ್ ಕೊಟ್ಟಿದ್ದೀನಿ ತಿನ್ನಲಿ ಅಂತ. ಸಂಜೆ ಆಲ್ರೆಡಿ ಮಳೆ ಬರೋ ಥರ ಆಗಿದೆ. ನೋಡೋಣ ಇವತ್ತಾದರೂ ಮಳೆ ಬರುತ್ತಾ ಊರ ಕಡೆ ಇಲ್ವಾ ಅಂತ ಸೊಪ್ಪು ಸೋಸ್ತಾ ಇದ್ದೀನಿ. ಗೊಂಬೆ ಮೇಡಮ್ ಅವರು ಆಲ್ರೆಡಿ ಹಾಲು ಕುಡಿತಾ ಇದ್ದಾರೆ. ಏನು ಕುಡಿತಾ ಇದ್ದೀರಾ ಗೊಂಬೆ? ಏನು? ಲಾಲಾ ಅಂತೆ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್.